ನಿಲ್ಲಿ. ಒಂದು ಕ್ಷಣ ನಿಲ್ಲಿ. ಈ ವಿಡಿಯೋ ನೋಡಲು ಶುರು ಮಾಡುವ ಮೊದಲು ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ, ಏಕೆಂದರೆ ನೀವು ಇಂದು ಇಲ್ಲಿ ಬಂದಿರುವುದು ಕಾಕತಾಳೀಯವಲ್ಲ. ಇದು ಆಕಸ್ಮಿಕವೇ ಅಲ್ಲ. ನಿಮ್ಮ ಜೀವನದ ಈ ಹಂತದಲ್ಲಿ ಆಕಾಶದಲ್ಲಿ ಗ್ರಹಗಳ ಒಂದು ವಿಶೇಷ ಜೋಡಣೆ ನಡೆಯುತ್ತಿದೆ. ಅದು ನಿಮ್ಮನ್ನೇ ನೋಡಿ ನಿಮ್ಮನ್ನೇ ಕರೆಯುತ್ತಿದೆ. ಕುಂಭ ರಾಶಿಯ ಪ್ರಿಯ ಮಿತ್ರರೇ, ನೀವು ಈ ವರ್ಷಗಳಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ದೀರಿ ಎಂಬುದು ನನಗೆ ಗೊತ್ತು. ನೀವು ಎಷ್ಟು ಬಾರಿ ಕಣ್ಣೀರು ಹಾಕಿದ್ದೀರಿ ಎಂಬುದು ನನಗೆ ಗೊತ್ತು. ನೀವು ಎಷ್ಟು ಬಾರಿ ದೇವರ ಮೇಲೆ ಸಿಟ್ಟಾದಿರಿ, ಎಷ್ಟು ಬಾರಿ ಕನಸು ಕಟ್ಟಿ ಕೆಡವಿಕೊಂಡಿರಿ ಎಂಬುದು ನನಗೆ ಗೊತ್ತು. ಆದರೆ ಇಂದು ನಾನು ನಿಮಗೆ ಒಂದು ಸಂಗತಿ ಹೇಳಲೇಬೇಕು. ಆ ಕಾಯುವಿಕೆ ಮುಗಿಯಲಿದೆ. ಆ ಹೋರಾಟಕ್ಕೆ ಫಲ ಸಿಗಲಿದೆ. ಆ ಕನಸು ನನಸಾಗುವ ಕ್ಷಣ ಇದೀಗ ಬಾಗಿಲು ತಟ್ಟುತ್ತಿದೆ. ನೀವು ಕೇಳಿದ್ದೀರಾ? ಬಾಗಿಲು ತಟ್ಟುತ್ತಿದೆ. ತೆರೆಯಲು ಸಿದ್ಧರಿದ್ದೀರಾ? ಕುಂಭ ರಾಶಿ ಎಂದರೆ ಅದು ಸಾಧಾರಣ ರಾಶಿಯಲ್ಲ. ಕುಂಭ ರಾಶಿ ಎಂದರೆ ಜ್ಞಾನ, ತ್ಯಾಗ ಮತ್ತು ಅಪಾರ ತಾಳ್ಮೆಯ ರಾಶಿ. ಈ ರಾಶಿಯಲ್ಲಿ ಹುಟ್ಟಿದವರು ಸುಲಭಕ್ಕೆ ಸೋಲುವುದಿಲ್ಲ. ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ನೋವು ಬಂದರೂ ಮತ್ತೆ ಎದ್ದೇಳುವ ಶಕ್ತಿ ನಿಮ್ಮ ರಕ್ತದಲ್ಲೇ ಇದೆ. ಅದಕ್ಕೆ ಗ್ರಹಗಳು ನಿಮ್ಮನ್ನು ಪರೀಕ್ಷಿಸುತ್ತವೆ. ಅದಕ್ಕೆ ವಿಧಿ ನಿಮ್ಮನ್ನು ಕಾಯಿಸುತ್ತದೆ. ಆದರೆ ಅದೇ ವಿಧಿ ಈಗ ನಿಮಗೆ ಬಹುಮಾನ ನೀಡಲು ಸಿದ್ಧವಾಗಿ ನಿಂತಿದೆ. ಹೌದು, ಇದು ಸತ್ಯ. ಇದು ನಾನು ಕಣ್ಣಿಗೆ ಕಟ್ಟಿದಂತೆ ಕಾಣುತ್ತಿದ್ದೇನೆ. ಈ ಹೊತ್ತಿನಲ್ಲಿ ಆಕಾಶದಲ್ಲಿ ಏನಾಗುತ್ತಿದೆ ಎಂದು ನೋಡಿ. ಗ್ರಹ ಸಂಚಾರ ಎಂಬ ಒಂದು ಅದ್ಭುತ ಶಕ್ತಿ ಇದೆ. ಈ ಶಕ್ತಿ ನಿಮ್ಮ ಜೀವನದ ದಿಕ್ಕನ್ನೇ ತಿರುಗಿಸಬಲ್ಲದು. ಇಂದು ಆ ಗ್ರಹಗಳು ಒಂದು ವಿಶಿಷ್ಟ ಸ್ಥಾನದಲ್ಲಿ ನಿಂತಿವೆ. ಶನಿ ಮಹಾರಾಜ್ ನಿಮ್ಮ ರಾಶಿಯ 2ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಶನಿ ಎಂದರೆ ಕರ್ಮದ ದೇವರು. ಶನಿ ಎಂದರೆ ನ್ಯಾಯದ ದೇವರು. ನೀವು ಎಷ್ಟು ಶ್ರಮ ಪಟ್ಟಿದ್ದೀರಿ, ಎಷ್ಟು ಪ್ರಾಮಾಣಿಕವಾಗಿ ದುಡಿದಿದ್ದೀರಿ, ಎಷ್ಟು ಬಾರಿ ನ್ಯಾಯದ ಮಾರ್ಗದಲ್ಲೇ ನಡೆದಿದ್ದೀರಿ ಎಂಬುದನ್ನು ಶನಿ ಎಣಿಸಿ ಇಟ್ಟಿದ್ದಾನೆ. ಪ್ರತಿ ಕಣ್ಣೀರನ್ನು ದಾಖಲಿಸಿದ್ದಾನೆ. ಪ್ರತಿ ನಿಟ್ಟುಸಿರನ್ನು ಗಮನಿಸಿದ್ದಾನೆ. ಮತ್ತು ಈಗ ಅದಕ್ಕೆ ಫಲ ನೀಡುವ ಸಮಯ ಬಂದಿದೆ ಎಂದು ಅವನೇ ನಿಮ್ಮ ದ್ವಾರದ ಬಳಿ ನಿಂತಿದ್ದಾನೆ. ಮತ್ತು ಗುರು ಭಗವಾನ್, ಗುರು ಭಗವಾನ್ ಇಂದು ನಿಮ್ಮ ಪಂಚಮ ಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ. ಪಂಚಮ ಸ್ಥಾನ ಎಂದರೆ ಪೂರ್ವ ಪುಣ್ಯ ಸ್ಥಾನ, ಮಕ್ಕಳ ಸ್ಥಾನ, ಅದೃಷ್ಟದ ಸ್ಥಾನ, ಬೆಳಕಿನ ಸ್ಥಾನ. ಗುರು ಈ ಸ್ಥಾನದಲ್ಲಿ ಕುಳಿತಾಗ ಒಂದು ಅದ್ಭುತ ನಡೆಯುತ್ತದೆ. ವರ್ಷಗಳ ಕಾಲ ಮಣ್ಣಿನಲ್ಲಿ ಹೂಳಿಟ್ಟ ಬೀಜ ಮೊಳಕೆಯೊಡೆಯುತ್ತದೆ. ತಡೆಹಿಡಿದಿದ್ದ ಅವಕಾಶಗಳು ಒಮ್ಮೆಲೇ ತೆರೆದುಕೊಳ್ಳುತ್ತವೆ. ಮುಚ್ಚಿದ ಬಾಗಿಲುಗಳು ತಾನಾಗಿಯೇ ತೆರೆಯುತ್ತವೆ. ನೀವು ಈ ಕ್ಷಣ ಅನುಭವಿಸಲಿರುವ ಬದಲಾವಣೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ತಿರುವಾಗಲಿದೆ. ರಾಹು ಮತ್ತು ಕೇತು, ಈ 2 ಗ್ರಹಗಳ ಬಗ್ಗೆ ಜನಕ್ಕೆ ಭಯ ಇದೆ. ಆದರೆ ನಾನು ಇಂದು ನಿಮಗೆ ಒಂದು ರಹಸ್ಯ ಹೇಳುತ್ತೇನೆ. ರಾಹು ಕೇತು ಯಾವಾಗಲೂ ನಾಶ ಮಾಡುವುದಿಲ್ಲ. ಕೆಲವೊಮ್ಮೆ ರಾಹು ಕೇತು ನಿಮ್ಮ ಜೀವನದ ಹಳೆಯ ಅಧ್ಯಾಯಗಳನ್ನು ಮುಚ್ಚಿ ಹೊಸ ಅಧ್ಯಾಯಗಳನ್ನು ತೆರೆಯುತ್ತವೆ. ಈ ಇಂದಿನ ಕ್ಷಣದಲ್ಲಿ ರಾಹು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಇದು ನಿಮಗೆ ಒಂದು ಅಪಾರ ಶಕ್ತಿ ನೀಡುತ್ತಿದೆ. ಅಗೋಚರ ಶಕ್ತಿ, ನಿಮಗೆ ಅರ್ಥವಾಗದ ಶಕ್ತಿ. ಆದರೆ ಆ ಶಕ್ತಿ ಇದೆ, ನಿಮ್ಮ ಒಳಗಡೆ ಇದೆ. ಮತ್ತು ಕೇತು ನಿಮ್ಮ 7ನೇ ಭಾವದಲ್ಲಿ ಇದ್ದಾನೆ. ಇದು ನಿಮ್ಮ ಸಂಬಂಧಗಳಲ್ಲಿ ನಿಮ್ಮ ಜೊತೆಗಾರರ ಬಗ್ಗೆ ಒಂದು ಆಳವಾದ ಅರಿವನ್ನು ತರುತ್ತದೆ. ಯಾರು ನಿಜವಾಗಿ ನಿಮ್ಮ ಜೊತೆ ಇದ್ದಾರೆ, ಯಾರು ಕೇವಲ ನಟನೆ ಮಾಡುತ್ತಿದ್ದಾರೆ ಎಂಬ ಸತ್ಯ ಈ ಹಂತದಲ್ಲಿ ಬಹಿರಂಗವಾಗಲಿದೆ. ಈ ಗ್ರಹ ಸ್ಥಿತಿ ಏನನ್ನು ಹೇಳುತ್ತದೆ ಗೊತ್ತೇ? ಇದು ಒಂದು ಅಪರೂಪದ ಸ್ಥಿತಿ. ಇಂಥ ಸ್ಥಿತಿ ಅನೇಕ ದಶಕಗಳ ನಂತರ ಬರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಈ ರೀತಿಯ ಗ್ರಹ ಜೋಡಣೆ 150 ಆಂಡ್ಗಳಿಗೊಮ್ಮೆ ಬರುವಂಥ ಸಂಚಾರ. ಗುರು ಪಂಚಮದಲ್ಲಿ, ಶನಿ ಧನ ಸ್ಥಾನದಲ್ಲಿ, ರಾಹು ನಿಮ್ಮ ರಾಶಿಯಲ್ಲೇ ಇರುವ ಈ ಸಮಯ ನಿಮ್ಮ 10 ವರ್ಷದ ಕನಸನ್ನು ನನಸಾಗಿಸುವ ಶಕ್ತಿ ಹೊಂದಿದೆ. 10 ವರ್ಷ ಹಗಲಿರುಳು ಕಷ್ಟಪಟ್ಟ ಫಲ ಈ ಕ್ಷಣ ದೊರೆಯಲಿದೆ. ನಂಬಿ ನಂಬಿ ನಂಬಿ. ಮತ್ತು ಇದಕ್ಕೆ ಒಂದು ಮಿತಿ ಇದೆ. ಇಂದಿನ ಈ ಕ್ಷಣ ಮತ್ತೆ ಬರುವುದಿಲ್ಲ. ಈ ಅವಕಾಶ ಮತ್ತೆ ಸಿಗುವುದಿಲ್ಲ. ಇಂದು ಜಾಗೃತೆಯಾಗಿ ಇದ್ದರೆ, ಇಂದು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ, ಇಂದು ಮನಸ್ಸು ಸ್ಥಿರವಾಗಿ ಇಟ್ಟುಕೊಂಡರೆ ಆ ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳುತ್ತದೆ. ಆದ್ದರಿಂದ ಈ ಕ್ಷಣ ಇಲ್ಲಿ ಕೂತು ಈ ಮಾತುಗಳನ್ನು ಕೇಳುವುದು ನಿಮ್ಮ ಮೊದಲ ಹೆಜ್ಜೆ. ಮತ್ತು ಆ ಹೆಜ್ಜೆ ನೀವು ಈಗಾಗಲೇ ಇಟ್ಟಿದ್ದೀರಿ. ಈಗ ಮಾತನಾಡೋಣ. ಉದ್ಯೋಗದ ಬಗ್ಗೆ ಮಾತನಾಡೋಣ. ಕೆಲಸದ ಬಗ್ಗೆ ಮಾತನಾಡೋಣ. ಈ ಇಂದಿನ ಗ್ರಹ ಸ್ಥಿತಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಅದ್ಭುತ ತಿರುವನ್ನು ತರಲಿದೆ. ಅದು ಹೇಗೆಂದರೆ, ನೀವು ಎಷ್ಟೋ ಕಾಲದಿಂದ ಕಾಯುತ್ತಿದ್ದ ಒಂದು ಅವಕಾಶ ಈ ಇಂದಿನ ಘಟ್ಟದಲ್ಲಿ ಅನಿರೀಕ್ಷಿತವಾಗಿ ಬಂದು ನಿಲ್ಲಲಿದೆ. ಬಡ್ತಿ ಕಾಯುತ್ತಿದ್ದವರಿಗೆ ಬಡ್ತಿ ಬರಲಿದೆ. ಹೊಸ ಕೆಲಸ ಹುಡುಕುತ್ತಿದ್ದವರಿಗೆ ಒಂದು ಅನಿರೀಕ್ಷಿತ ಅವಕಾಶ ಕಾಲ ಬಾಗಿಲಿನ ಬಳಿ ನಿಲ್ಲಲಿದೆ. ನೀವು ನಿಮ್ಮ ಸ್ವಂತ ಉದ್ಯಮ ಶುರು ಮಾಡಬೇಕು ಎಂದು ಕನಸು ಕಾಣುತ್ತಿದ್ದವರಿಗೆ ಆ ಕನಸಿಗೆ ಬೇಕಾದ ಆರ್ಥಿಕ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗಲಿದೆ. ಇದು ಗ್ರಹಗಳ ಮಾತು. ಇದು ನಿಮ್ಮ ಕರ್ಮದ ಫಲ. ಅಡ್ಡ ಬರಲಿ, ಎದುರಾಳಿ ಇರಲಿ, ಇಂದಿನ ಶನಿ ನಿಮ್ಮ ಪರ ಇದ್ದಾರೆ. ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೆ ಗುರುತಿಸುವ ಸಮಯ ಬಂದಿದೆ. ಕಚೇರಿಯಲ್ಲಿ ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದ ಜನ ಈಗ ನಿಮ್ಮ ಸಾಧನೆ ನೋಡಿ ಮೂಕರಾಗಲಿದ್ದಾರೆ. ನಿಮ್ಮ ಹಿಂದೆ ಮಾತನಾಡಿದ ಜನ ಮುಂದೆ ನಿಂತು ಶ್ಲಾಘಿಸಲಿದ್ದಾರೆ. ಇದು ನೋಡಲು ಬಹಳ ಸಂತೋಷ.
ನೀವು ಯಾವತ್ತೂ ಯಾರ ಬಗ್ಗೆಯೂ ಕೆಟ್ಟದ್ದು ಮಾಡಿರಲಿಲ್ಲ. ಯಾವತ್ತೂ ನ್ಯಾಯದ ದಾರಿ ಬಿಟ್ಟಿರಲಿಲ್ಲ. ಶ್ರಮ ಬಿಟ್ಟಿರಲಿಲ್ಲ. ಅದರ ಫಲ ಇದೀಗ ನಿಮ್ಮ ಕೈ ತಲುಪಲಿದೆ. ಈಗ ಒಂದು ಕ್ಷಣ ಉಸಿರು ತೆಗೆದುಕೊಳ್ಳಿ, ಏಕೆಂದರೆ ಮುಂದೆ ಹೇಳಲಿರುವ ಮಾತು ನಿಮ್ಮ ಜೀವನದ ಅತ್ಯಂತ ಮಹತ್ವದ ವಿಷಯ. ಅದೇನೆಂದರೆ ಆರ್ಥಿಕ ಸ್ಥಿತಿ, ಹಣದ ವಿಷಯ, ಸಂಪಾದನೆಯ ವಿಷಯ. ಕುಂಭ ರಾಶಿಯವರಿಗೆ ಹಣದ ವಿಷಯದಲ್ಲಿ ಒಂದು ದೊಡ್ಡ ತಿರುವು ಬರಲಿದೆ. ನಿಮ್ಮ ರಾಶಿಯ ಧನ ಭಾವದಲ್ಲಿ ಶನಿ ಇರುವ ಈ ಹೊತ್ತಿನಲ್ಲಿ ಹಣ ತಡೆ ಹಿಡಿದಂತೆ ಅನ್ನಿಸಿದ್ದಿರಬಹುದು. ಎಷ್ಟು ದುಡಿದರೂ ಸಾಕಾಗುವುದಿಲ್ಲ ಎಂದು ಅನ್ನಿಸಿದ್ದಿರಬಹುದು. ಆದರೆ ಆ ದಿನಗಳು ಬದಲಾಗಲಿದೆ. ಗ್ರಹ ದಿಶೆ ಬದಲಾಗಿದೆ. ಅಡ್ಡ ಬಿದ್ದಿದ್ದ ಅಡ್ಡಿ ತೊಲಗಲಿದೆ ಮತ್ತು ಅನಿರೀಕ್ಷಿತ ಮೂಲಗಳಿಂದ ಹಣ ಬರಲಿದೆ. ಹಳೆಯ ಸಾಲ ತೀರಲಿದೆ. ತಡೆ ಹಿಡಿದಿದ್ದ ಹಣ ಕೈ ತಲುಪಲಿದೆ. ಯಾರೋ ಕೊಡಲು ಒಪ್ಪಿಕೊಂಡಿದ್ದ ಹಣ ಈ ಬಾರಿ ನಿಜವಾಗಿಯೂ ಬರಲಿದೆ. ವ್ಯವಹಾರ ಮಾಡುವವರಿಗೆ ವಿಶೇಷ ಗಮನ ಬೇಕು. ಈ ಇಂದಿನ ಕಟ್ಟಂದಲ್ಲಿ ನಿಮ್ಮ ವ್ಯವಹಾರ ಒಂದು ಹೊಸ ಮಟ್ಟಕ್ಕೆ ಏರಲಿದೆ. ಒಂದು ಹೊಸ ಒಪ್ಪಂದ ಸಿಗಲಿದೆ. ಒಂದು ಹೊಸ ಸಹಭಾಗಿತ್ವ ಬರಲಿದೆ. ನಿಮ್ಮ ವ್ಯವಹಾರವನ್ನು ದೊಡ್ಡದು ಮಾಡಲು ಬೇಕಾದ ಒಂದು ಮಹತ್ವದ ಸಂಪರ್ಕ ಈ ಕಾಲಘಟ್ಟದಲ್ಲಿ ನಿಮ್ಮ ಜೀವನಕ್ಕೆ ಬರಲಿದೆ. ಆ ಸಂಪರ್ಕವನ್ನು ಗುರುತಿಸಿ ಅದನ್ನು ಚೆನ್ನಾಗಿ ನಿಭಾಯಿಸಿ, ಏಕೆಂದರೆ ಇದೊಂದು ಮಿಸ್ ಮಾಡಿಕೊಂಡರೆ ಮತ್ತೆ ಬರುವ ಅವಕಾಶ ಕಷ್ಟ. ಅಡ್ಡ ನಿಲ್ಲಿ ಒಂದು ಕ್ಷಣ. ಅಡ್ಡ ನೀ, ಏಕೆಂದರೆ ಮುಂದಿನ 7 ನಾಟ್ಗಳಲ್ಲಿ ಏನಾಗಲಿದೆ ಎಂದು ನಾನು ನಿಮಗೆ ಹೇಳಲಿದ್ದೇನೆ. 3 ದೊಡ್ಡ ಘಟನೆಗಳು, 3 ಜೀವನ ಬದಲಿಸುವ ಸಂದರ್ಭಗಳು. ಕೇಳಲು ತಯಾರಿದ್ದೀರಾ? ಮೊದಲ ಕಟ್ಟನ್. ಅಡ್ಡ 7 ನಾಟ್ಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಸುದ್ದಿ ಬರಲಿದೆ. ಇಷ್ಟು ದಿನ ನಿಮ್ಮ ಪರವಾಗಿ ತೀರ್ಮಾನ ಆಗದೇ ಇದ್ದ ಒಂದು ವಿಷಯ ಈ ಕಟ್ಟನ್ನಲ್ಲಿ ನಿಮ್ಮ ಪರ ತೀರ್ಮಾನ ಆಗಲಿದೆ. ಯಾರಾದರೂ ನಿಮ್ಮ ಬಗ್ಗೆ ಒಳ್ಳೆಯ ಮಾತನ್ನು ಮೇಲಿನ ಅಧಿಕಾರಿಗಳ ಮುಂದೆ ಹೇಳಲಿದ್ದಾರೆ. ನೀವು ಅರ್ಥ ಮಾಡಿಕೊಳ್ಳದ ರೀತಿಯಲ್ಲಿ ನಿಮ್ಮ ಒಳಿತಿಗಾಗಿ ಒಬ್ಬ ವ್ಯಕ್ತಿ ಕೆಲಸ ಮಾಡುತ್ತಿದ್ದಾರೆ. ಅದರ ಫಲ ಈ ಕಟ್ಟನ್ನಲ್ಲಿ ನಿಮ್ಮ ಮುಂದೆ ಬರಲಿದೆ. ಅದನ್ನು ವಿನಯದಿಂದ ಸ್ವೀಕರಿಸಿ. ಅದನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ. ಎರಡನೇ ಕಟ್ಟನ್. ಅಡ್ಡ 7 ನಾಟ್ಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷದ ಘಟನೆ ನಡೆಯಲಿದೆ. ನಿಮ್ಮ ಮನೆಯಲ್ಲಿ ದಿನಗಟ್ಟಲೆ ಕಣ್ಣೀರು ಸುರಿಸಿದ ಒಬ್ಬ ಮುಖ, ಅದೇ ಮುಖ ನಗಲಿದೆ. ನಿಮ್ಮ ಮನೆಯಲ್ಲಿ ಇಷ್ಟು ದಿನ ಇಲ್ಲದ ನಗು, ಆ ನಗು ಮರಳಿ ಬರಲಿದೆ. ನಿಮ್ಮ ಮನೆ ಮತ್ತೆ ಬೆಳಗಲಿದೆ. ಮನೆ ಮತ್ತೆ ಹಳೆ ದಿನಗಳ ಸಂತೋಷಕ್ಕೆ ಮರಳಲಿದೆ. ಈ ಸಂತೋಷ ಮಾಮೂಲಿಯಾದದ್ದಲ್ಲ. ಇದು ದೇವರ ಕರುಣೆ, ನಿಮ್ಮ ಪ್ರಾರ್ಥನೆಗೆ ಸ್ಪಂದನ. ಮೂರನೇ ಕಟ್ಟನ್. ಅಡ್ಡ 7 ನಾಟ್ಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬರಲಿದ್ದಾರೆ. ಆ ವ್ಯಕ್ತಿ ಯಾರು ಎಂದು ನಾನು ಹೇಳಲಾರೆ, ಆದರೆ ಆ ವ್ಯಕ್ತಿ ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಲಿದ್ದಾರೆ. ಅವರ ಒಂದು ಮಾತು ನಿಮ್ಮ ದಿಕ್ಕನ್ನೇ ಬದಲಾಯಿಸಲಿದೆ. ಅವರ ಒಂದು ನೋಟ ನಿಮ್ಮ ಮನಸ್ಸಿನಲ್ಲಿ ಹೊಸ ಬೆಳಕು ಹಚ್ಚಲಿದೆ. ಈ ವ್ಯಕ್ತಿ ಗೆಳೆಯರಾಗಿರಬಹುದು, ಸಂಬಂಧಿಕರಾಗಿರಬಹುದು ಅಥವಾ ಸಂಪೂರ್ಣ ಅಪರಿಚಿತರಾಗಿರಬಹುದು. ಆದರೆ ಅವರ ಆಗಮನ ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯದ ಆರಂಭ. ಅದಕ್ಕೆ ಕಣ್ಣು ತೆರೆದಿರಿ, ಮನಸ್ಸು ತೆರೆದಿರಿ. ಹೌದು, ಇದು 100% ನಡೆಯಲಿದೆ. ಇದು ಕೇವಲ ಮಾತಲ್ಲ, ಇದು ಗ್ರಹಗಳ ಸಾಕ್ಷಿ. ಇದು ಜ್ಯೋತಿಷ್ಯ ಶಾಸ್ತ್ರ ತೋರಿಸುವ ಸಂಕೇತ. ಈ ಸಮಯದಲ್ಲಿ ನಿಮ್ಮ ಶ್ರೇಯಸ್ಸಿಗಾಗಿ ಒಂದು ಮಾತು. ಈ ಕಟ್ಟನ್ನಲ್ಲಿ ಅತಿ ಆತ್ಮವಿಶ್ವಾಸ ಸಲ್ಲದು. ನಿಮ್ಮ ಸುತ್ತಲಿನ ಕೆಲವು ಜನ ಇನ್ನೂ ನಿಮ್ಮ ಪ್ರಗತಿ ಸಹಿಸಲಾರರು. ಅವರ ಕಣ್ಣಿನ ಮಸೂರದಿಂದ ನಿಮ್ಮ ಹೆಜ್ಜೆ ಕಾಪಾಡಿಕೊಳ್ಳಿ. ಮತ್ತು ಈ ಕಾಲದಲ್ಲಿ ಯಾವ ಹೊಸ ದೊಡ್ಡ ಸಾಲ ಮಾಡಬೇಡಿ. ಯಾವ ಅಪರಿಚಿತ ಹೂಡಿಕೆಯಲ್ಲಿ ಬೀಳಬೇಡಿ. ಶನಿ ನಿಮ್ಮ ಪರ ಇದ್ದಾನೆ ಎಂದ ಮಾತ್ರಕ್ಕೆ ಎಲ್ಲ ಬಾಗಿಲು ಒಮ್ಮೆಲೇ ತೆರೆದುಕೊಳ್ಳುವುದಿಲ್ಲ. ನಿಧಾನವಾಗಿ, ಜಾಗ್ರತೆಯಿಂದ ಬುದ್ಧಿ ಉಪಯೋಗಿಸಿ. ಅದೇ ನಿಮ್ಮ ವಿಜಯದ ಮಾರ್ಗ. ಇನ್ನು ಮಾತನಾಡೋಣ ಸಂಬಂಧಗಳ ಬಗ್ಗೆ, ಪ್ರೇಮದ ಬಗ್ಗೆ, ಮನಸ್ಸಿನ ಬಗ್ಗೆ. ಕುಂಭ ರಾಶಿಯವರ ಪ್ರೇಮ ಜೀವನ ಈ ಹಂತದಲ್ಲಿ ಒಂದು ಬಹಳ ಮಹತ್ವದ ಸಂಧಿಕಾಲಕ್ಕೆ ಬಂದಿದೆ. ಯಾರಿಗೆ ಪ್ರೇಮ ಇದೆ ಅವರ ಸಂಬಂಧ ಇನ್ನಷ್ಟು ಗಾಢವಾಗಲಿದೆ. ಇಷ್ಟು ದಿನ ಒಂದಲ್ಲ ಒಂದು ಕಾರಣಕ್ಕೆ ಜಗಳ ಆಗಿತ್ತು ಎಂಬುದು ಗೊತ್ತು. ಒಂದಲ್ಲ ಒಂದು ಗೊಂದಲ ಇತ್ತು ಎಂಬುದು ಗೊತ್ತು. ಆದರೆ ಆ ಗೊಂದಲ ಈ ಕಟ್ಟನ್ನಲ್ಲಿ ಕರಗಲಿದೆ ಮತ್ತು ಇಬ್ಬರ ನಡುವೆ ಒಂದು ಹೊಸ ತಿಳಿವಳಿಕೆ ಬರಲಿದೆ. ಒಂದು ಹೊಸ ಸ್ನೇಹ ಹುಟ್ಟಲಿದೆ. ಒಂದು ಹೊಸ ಭರವಸೆ ಮೂಡಲಿದೆ. ಇನ್ನು ಯಾರಿಗೆ ಪ್ರೇಮ ಇಲ್ಲ, ಯಾರು ಒಬ್ಬಂಟಿಯಾಗಿ ಇದ್ದಾರೆ, ಯಾರು ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಭಾವನೆ ಇಟ್ಟುಕೊಂಡು ಹೇಳಲಾಗದೆ ಹೋಗಿದ್ದಾರೆ, ಅವರಿಗೆ ಈ ಹಂತ ಬಹಳ ಅನುಕೂಲಕಾರಿ. ಈ ಇಂದಿನ ಕಾಲಘಟ್ಟದಲ್ಲಿ ನಿಮ್ಮ ಮನಸ್ಸಿನ ಮಾತನ್ನು ಆ ವ್ಯಕ್ತಿ ಮುಂದೆ ಹೇಳಿ. ತಡ ಮಾಡಬೇಡಿ. ಗ್ರಹಗಳು ನಿಮ್ಮ ಪರ ಇವೆ. ಗ್ರಹಗಳ ಅನುಕೂಲ ಇರುವ ಈ ಕ್ಷಣ ಮಿಸ್ ಮಾಡಿಕೊಂಡರೆ ಮನಸ್ಸಿಗೆ ಬಹಳ ನೋವಾಗಬಹುದು. ಹೃದಯ ಹೇಳುವ ಮಾತನ್ನು ಇಂದು ಕೇಳಿ. ಹೃದಯ ಎಂದು ಸುಳ್ಳು ಹೇಳುವುದಿಲ್ಲ. ಮದುವೆಯ ವಿಷಯ. ಮದುವೆ. ಎಷ್ಟು ಜನ ಇದಕ್ಕಾಗಿ ಕಾಯುತ್ತಿದ್ದಾರೆ ಎಂಬುದು ನನಗೆ ಗೊತ್ತು. ಎಷ್ಟು ಜನ ಮನೆಯಲ್ಲಿ ಒತ್ತಡ ಅನುಭವಿಸುತ್ತಿದ್ದಾರೆ ಎಂಬುದು ಗೊತ್ತು. ಅಮ್ಮ ಕೇಳುತ್ತಾಳೆ, ಅಪ್ಪ ಕೇಳುತ್ತಾನೆ, ಬಂಧುಗಳು ಕೇಳುತ್ತಾರೆ ಮತ್ತು ನೀವು ಒಳಗೊಳಗೆ ನೋವು ನುಂಗಿಕೊಂಡು ನಗುತ್ತೀರಿ. ಅದು ನನಗೆ ಗೊತ್ತು.
ಆದರೆ ಕುಂಭ ರಾಶಿಯ ಪ್ರಿಯರೇ, ಈ ಇಂದಿನ ಗ್ರಹ ಸ್ಥಿತಿ ನಿಮ್ಮ ಮದುವೆಯ ವಿಷಯದಲ್ಲಿ ಒಂದು ಭರವಸೆಯ ಸಂಕೇತ ತೋರಿಸುತ್ತಿದೆ. ಗುರು ಪಂಚಮದಲ್ಲಿ ಇರುವ ಈ ಕಾಲದಲ್ಲಿ ಮದುವೆ ನಿಶ್ಚಯ ಆಗಲು ಬಂದಿದ್ದ ಅಡ್ಡಿಗಳು ತೊಲಗಲಿದೆ. ಹಿಂದೆ ಮದುವೆ ಮಾತುಕತೆ ಮುರಿದು ಬಿದ್ದಿತ್ತು ಎಂದರೆ ಆ ನೋವಿಗೆ ಈಗ ಒಂದು ಸಂತೋಷದ ಉತ್ತರ ಬರಲಿದೆ. ಯೋಗ್ಯ ಜೀವನ ಸಂಗಾತಿ ಹುಡುಕುತ್ತಿದ್ದವರಿಗೆ ಈ ಹಂತದಲ್ಲಿ ಆ ಯೋಗ್ಯ ವ್ಯಕ್ತಿ ಜೀವನಕ್ಕೆ ಪ್ರವೇಶ ಮಾಡಲಿದ್ದಾರೆ. ಅದನ್ನು ಅನುಮಾನಿಸಬೇಡಿ, ಅದನ್ನು ಅಸಡ್ಡೆ ಮಾಡಬೇಡಿ. ಗ್ರಹಗಳು ನಿಮಗಾಗಿ ನೇಯ್ದ ನಶೀಬಿನ ದಾರ ಅದು. ಈಗಾಗಲೇ ಮದುವೆಯಾದವರಿಗೆ ಒಂದು ಮಾತು: ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೆಲವು ತಿಕ್ಕಾಟಗಳು ಇದ್ದವು ಎಂಬುದು ಗೊತ್ತು. ಕೆಲವು ಮಾತುಗಳು ಇಲ್ಲದ ದಿನಗಳಿದ್ದವು ಎಂಬುದು ಗೊತ್ತು. ಒಂದೇ ಮನೆಯಲ್ಲಿ ಇದ್ದರೂ ಹೃದಯಗಳ ನಡುವೆ ಒಂದು ಅಂತರ ಇತ್ತು ಎಂಬುದು ಗೊತ್ತು. ಆದರೆ ಆ ಅಂತರ ಈ ಕಾಲದಲ್ಲಿ ಕಡಿಮೆಯಾಗಲಿದೆ. ಸಂಗಾತಿಯ ಮನಸ್ಸು ಮೃದುವಾಗಲಿದೆ ಮತ್ತು ನಿಮ್ಮ ಮನಸ್ಸು ಕ್ಷಮೆ ಕೊಡಲು ಸಿದ್ಧವಾಗಲಿದೆ. ಕ್ಷಮೆ ದೊಡ್ಡವರ ಲಕ್ಷಣ. ಕ್ಷಮೆ ನೀಡುವುದರಿಂದ ನೀವು ಸೋಲುವುದಿಲ್ಲ. ಬದಲಾಗಿ ನಿಮ್ಮ ಮನೆಯ ಶಾಂತಿ ಮರಳಿ ಬರುತ್ತದೆ. ಮನೆ ಮತ್ತೆ ದೇವಾಲಯವಾಗುತ್ತದೆ. ಅದೇ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸಂಪತ್ತು. ಕುಟುಂಬ ಜೀವನದ ಬಗ್ಗೆ ನೋಡೋಣ. ಈ ಕಾಲಘಟ್ಟದಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ಬರಲಿದೆ. ಹಿರಿಯರ ಆಶೀರ್ವಾದ ಈ ಹಂತದಲ್ಲಿ ನಿಮ್ಮ ಮೇಲೆ ಬೀಳಲಿದೆ. ತಂದೆ ತಾಯಿಯ ಆರೋಗ್ಯ ಸ್ವಲ್ಪ ಚೇತರಿಸಿಕೊಳ್ಳಲಿದೆ. ಮನೆಯ ತಗಾದೆ ತಗ್ಗಲಿದೆ. ಒಂದು ಹಬ್ಬದ ವಾತಾವರಣ ಮನೆಯಲ್ಲಿ ಮೂಡಲಿದೆ. ಮಕ್ಕಳ ಜೀವನದಲ್ಲಿ ಒಳ್ಳೆಯ ಸುದ್ದಿ ಬರಲಿದೆ. ಅವರ ವಿದ್ಯಾಭ್ಯಾಸ, ಅವರ ಭವಿಷ್ಯ ಒಳ್ಳೆಯ ದಿಕ್ಕಿನಲ್ಲಿ ಸಾಗಲಿದೆ. ನಿಮ್ಮ ಮಕ್ಕಳ ಮೊಗದ ನಗು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಬಹುಮಾನ. ಆ ಬಹುಮಾನ ಈ ಕಾಲದಲ್ಲಿ ನಿಮ್ಮ ಕೈ ತಲುಪಲಿದೆ. ಒಂದು ಕ್ಷಣ ನಿಲ್ಲಿ, ಉಸಿರು ತೆಗೆದುಕೊಳ್ಳಿ, ಏಕೆಂದರೆ ಈಗ ಮಾತನಾಡಲಿರುವ ವಿಷಯ ಆರೋಗ್ಯ. ಆರೋಗ್ಯ ಎಂದರೆ ಎಲ್ಲ ಸಂಪತ್ತಿಗಿಂತ ದೊಡ್ಡ ಸಂಪತ್ತು. ಕುಂಭ ರಾಶಿಯವರು ಈ ಹಂತದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇಷ್ಟು ದಿನ ಬೆನ್ನು ನೋವು, ಮೊಣಕಾಲು ನೋವು ಅಥವಾ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಒಂದು ಒಳ್ಳೆಯ ಸುದ್ದಿ ಏನೆಂದರೆ ಈ ಕಾಲದಲ್ಲಿ ಆ ಸಮಸ್ಯೆ ಕ್ರಮೇಣ ಕಡಿಮೆಯಾಗಲಿದೆ. ಆದರೆ ಒಂದು ಎಚ್ಚರಿಕೆಯ ಮಾತು: ಈ ಕಾಲದಲ್ಲಿ ನಿದ್ದೆ ಕಡಿಮೆ ಮಾಡಿಕೊಳ್ಳಬೇಡಿ, ಊಟ ಬಿಡಬೇಡಿ, ತಲೆ ಮೇಲೆ ಹೊರೆ ತಗೊಳ್ಳುವ ಒತ್ತಡ ಕಡಿಮೆ ಮಾಡಿ. ಯಾಕೆಂದರೆ ಶನಿ ನಿಮ್ಮ ಧನಸ್ಥಾನದಲ್ಲಿ ಇರುವ ಈ ಕಾಲದಲ್ಲಿ ಒತ್ತಡ ಹೆಚ್ಚಾದರೆ ಅದು ದೇಹದ ಮೇಲೆ ಪರಿಣಾಮ ಬೀರಬಹುದು. ಅದಕ್ಕೆ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಧ್ಯಾನ ಮಾಡಿ, ಸ್ವಲ್ಪ ಪ್ರಾಣಾಯಾಮ ಮಾಡಿ. ದೇಹ ಮತ್ತು ಮನಸ್ಸು ಎರಡೂ ಸ್ವಸ್ಥವಾಗಿದ್ದರೆ ಬದಲಾವಣೆಯನ್ನು ಸಂಪೂರ್ಣ ಅನುಭವಿಸಬಹುದು. ಈ ಸಮಯದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. ಓದುತ್ತಿರುವ ಮಕ್ಕಳಿಗೆ ಈ ಹಂತ ಬಹಳ ಅಮೂಲ್ಯ. ಗುರು ಭಗವಾನ್ ನಿಮ್ಮ ಪಂಚಮ ಸ್ಥಾನದಲ್ಲಿ ಇರುವ ಈ ಕಾಲದಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ. ಓದಿದ್ದು ನೆನಪಿನಲ್ಲಿ ನಿಲ್ಲುತ್ತದೆ. ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಬರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರಿಗೆ ಈ ಕಾಲ ಅನುಕೂಲಕಾರಿ. ಇಷ್ಟು ದಿನ ಆಗದೇ ಇದ್ದ ಆಯ್ಕೆ ಈ ಬಾರಿ ಆಗಬಹುದು. ಇಷ್ಟು ದಿನ ಕೈ ತಪ್ಪಿ ಹೋಗಿದ್ದ ಅವಕಾಶ ಈ ಹಂತದಲ್ಲಿ ನಿಮ್ಮ ಕೈ ತಲುಪಬಹುದು. ನಿರಾಶರಾಗದಿರಿ, ಬಿಡದೆ ಪ್ರಯತ್ನಿಸಿ. ಗ್ರಹಗಳ ಅನುಕೂಲ ನಿಮ್ಮ ಪರ ಇರುವ ಈ ಕ್ಷಣ ಶ್ರಮಕ್ಕೆ 100ರಷ್ಟು ಫಲ ಸಿಗಲಿದೆ. ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಎಂದು ಕನಸು ಕಾಣುತ್ತಿರುವವರಿಗೆ ಒಂದು ಅದ್ಭುತ ಸಂಗತಿ: ವಿದೇಶದಲ್ಲಿ ಓದುವ ಕನಸು ಇದ್ದವರಿಗೆ ಈ ಕಾಲಘಟ್ಟ ಆ ಕನಸಿಗೆ ರೆಕ್ಕೆ ಕಟ್ಟಲಿದೆ. ಒಂದು ಅನಿರೀಕ್ಷಿತ ಅವಕಾಶ, ಒಂದು ವಿಶೇಷ ಶಿಷ್ಯವೇತನ ಅಥವಾ ಒಂದು ಹೊಸ ಮಾರ್ಗ ತೆರೆದುಕೊಳ್ಳಬಹುದು. ಕಣ್ಣು ತೆರೆದು ಕಾಯಿರಿ. ಅವಕಾಶ ಬಾಗಿಲು ತಟ್ಟಿದಾಗ ನಿದ್ದೆ ಮಾಡುತ್ತಿರಬೇಡಿ. ಈಗ ವಿದೇಶ ಪ್ರಯಾಣ ಮತ್ತು ವಿದೇಶ ಅವಕಾಶದ ಬಗ್ಗೆ ಮಾತನಾಡೋಣ. ಕುಂಭ ರಾಶಿಯವರಿಗೆ ವಿದೇಶ ಸಂಬಂಧ ಈ ಕಾಲದಲ್ಲಿ ಅಭಿವೃದ್ಧಿ ಹೊಂದಲಿದೆ. ಈಗಾಗಲೇ ವಿದೇಶದಲ್ಲಿ ಇರುವವರಿಗೆ ಒಂದು ಉತ್ತಮ ಅವಕಾಶ ಬರಲಿದೆ. ವೇತನ ಹೆಚ್ಚಳ ಆಗಬಹುದು. ಹೊಸ ಯೋಜನೆ ಸಿಗಬಹುದು. ಭಾರತಕ್ಕೆ ಮರಳಿ ಬರಬೇಕೋ ವಿದೇಶದಲ್ಲೇ ಇರಬೇಕೋ ಎಂಬ ಗೊಂದಲ ಇದ್ದವರಿಗೆ ಈ ಕಾಲದಲ್ಲಿ ಆ ಗೊಂದಲ ತನ್ನಿಂದ ತಾನೇ ಪರಿಹಾರ ಆಗಲಿದೆ. ವಿದೇಶ ಹೋಗಬೇಕು ಎಂದು ಕನಸು ಕಾಣುತ್ತಿದ್ದವರಿಗೆ ಆ ಕನಸು ಈ ಕಾಲದಲ್ಲಿ ನನಸಾಗುವ ಸಾಧ್ಯತೆ ಅಪಾರ. ಹಿಂದೆ ವೀಸಾ ತಿರಸ್ಕರಿಸಲ್ಪಟ್ಟಿದ್ದರೆ ಈ ಬಾರಿ ಪ್ರಯತ್ನಿಸಿ. ಈ ಬಾರಿ ಅನುಕೂಲ ಇದೆ. ಈ ಬಾರಿ ಯಶಸ್ಸು ನಿಮ್ಮ ಕೈ ಹಿಡಿಯಲಿದೆ. ಒಂದು ಕ್ಷಣ. ಇಲ್ಲಿ ಒಂದು ಬಹಳ ಮುಖ್ಯವಾದ ಮಾತು ಹೇಳಬೇಕಿದೆ. ಈ ಇಂದಿನ ಕಾಲಘಟ್ಟದಲ್ಲಿ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಅತ್ಯಂತ ಮಹತ್ವ ಪಡೆದುಕೊಳ್ಳಲಿದೆ. ಕುಂಭ ರಾಶಿ ಶನಿಯ ರಾಶಿ ಮತ್ತು ಶನಿ ಎಂದರೆ ವೈರಾಗ್ಯ, ಸತ್ಯ ಮತ್ತು ಪರಮಾರ್ಥದ ಪ್ರತೀಕ. ಈ ಕಾಲದಲ್ಲಿ ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆ ವಾಲಲಿದೆ. ದೇವಸ್ಥಾನಕ್ಕೆ ಹೋಗಬೇಕು ಎಂಬ ಒಂದು ಒಳದನಿ ನಿಮ್ಮನ್ನು ಕರೆಯಲಿದೆ. ಆ ದನಿ ಕೇಳಿ, ಆ ಪ್ರೇರಣೆ ಅನುಸರಿಸಿ. ಏಕೆಂದರೆ ಆ ಹೊತ್ತಿನಲ್ಲಿ ದೇವಾಲಯದಲ್ಲಿ ನೀವು ನಿಮ್ಮ ಆತ್ಮಕ್ಕೆ ಬಹಳ ಹತ್ತಿರ ಆಗಲಿದ್ದೀರಿ. ಅದೊಂದು ಅಸಾಧಾರಣ ಅನುಭವ, ಮಾತಿನಲ್ಲಿ ಹೇಳಲಾಗದ ಅನುಭವ. ಪ್ರತಿ ಶನಿವಾರ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ, ಪ್ರತಿ ಗುರುವಾರ ಹಳದಿ ಬಟ್ಟೆ ಧರಿಸಿ ಗುರು ಭಗವಾನ್ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಗ್ರಹ ದಿಶೆಯನ್ನು ಇನ್ನಷ್ಟು ಅನುಕೂಲಕಾರಿ ಮಾಡುತ್ತದೆ. ಮತ್ತು ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನಿಮ್ಮ ಮನೆ ದೇವರ ಮುಂದೆ ಒಂದು ದೀಪ ಹಚ್ಚಿ. ಅದು ನಿಮ್ಮ ಜೀವನದಲ್ಲಿ ಬೆಳಕಿನ ಮಾರ್ಗ ತೋರಿಸುತ್ತದೆ. ದೇವರ ಮೇಲೆ ನಂಬಿಕೆ ಇರಲಿ.
ನಿಮ್ಮ ಮೇಲೆ ನೀವು ನಂಬಿಕೆ ಇರಲಿ. ಅದು ನಿಮ್ಮ ಅತಿ ದೊಡ್ಡ ಶಕ್ತಿ. ರಾಹು ದಿಶೆ ನಡೆಯುತ್ತಿರುವ ಈ ಹಂತದಲ್ಲಿ ಒಂದು ಗುಪ್ತ ಶತ್ರು ಬಗ್ಗೆ ಎಚ್ಚರ ಅಗತ್ಯ. ನಿಮ್ಮ ಯಶಸ್ಸು ನೋಡಿ ಅಸೂಯೆ ಪಡುವ ಒಬ್ಬ ವ್ಯಕ್ತಿ ನಿಮ್ಮ ಸಮೀಪದಲ್ಲೇ ಇರಬಹುದು. ಅವರ ಮೇಲೆ ಸಿಟ್ಟಾಗಬೇಡಿ, ಅವರ ಬಗ್ಗೆ ಮರುಗಬೇಡಿ. ಕೇವಲ ಜಾಗ್ರತೆ ಇರಲಿ. ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಬಿಚ್ಚಿ ಹೇಳ ಬೇಡಿ. ನಿಮ್ಮ ಯಶಸ್ಸಿನ ಮಾರ್ಗ ಮನಸ್ಸಿನಲ್ಲೇ ಇರಲಿ. ಮಾಡಿ ಮುಗಿಸಿದ ನಂತರ ಪ್ರಪಂಚ ತಾನಾಗಿ ನೋಡಲಿದೆ. ಸದ್ದಿಲ್ಲದ ನೀರೇ ಆಳಕ್ಕೆ ಹರಿಯುತ್ತದೆ. ಅದನ್ನು ನೆನಪಿನಲ್ಲಿ ಇಡಿ. ಈ ಸಮಯದಲ್ಲಿ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಕುಂಭ ರಾಶಿಯವರಿಗೆ ಈ ಕಾಲದಲ್ಲಿ ಕೆಲವು ಸರಳ ಪರಿಹಾರಗಳು ತುಂಬಾ ಸಹಕಾರಿ. ಮೊದಲನೆಯದಾಗಿ, ಪ್ರತಿ ಶನಿವಾರ ಬಡವರಿಗೆ ಆಹಾರ ದಾನ ಮಾಡಿ. ಇದು ಶನಿ ಮಹಾರಾಜನ ಕೃಪೆ ಹೆಚ್ಚಿಸುತ್ತದೆ. ಎರಡನೆಯದಾಗಿ, ಕಪ್ಪು ಎಳ್ಳು ದಾನ ಮಾಡಿ. ಮೂರನೆಯದಾಗಿ, ಪ್ರತಿದಿನ ಸೂರ್ಯೋದಯದ ಮೊದಲು ಎದ್ದು ಸೂರ್ಯ ನಮಸ್ಕಾರ ಮಾಡಿ. ನಾಲ್ಕನೆಯದಾಗಿ, ನಿಮ್ಮ ಮನೆಯ ಬಾಗಿಲ ಬಳಿ ಪ್ರತಿದಿನ ರಂಗೋಲಿ ಹಾಕಿ. ಐದನೆಯದಾಗಿ, ಪ್ರತಿ ಗುರುವಾರ ಅರಿಶಿನ ಬೆರೆಸಿದ ನೀರಿನಲ್ಲಿ ಮನೆಯನ್ನು ಸ್ವಚ್ಛ ಮಾಡಿ. ಇವು ಸಣ್ಣ ಸಣ್ಣ ಕ್ರಿಯೆಗಳಾಗಿ ಕಾಣಿಸಬಹುದು, ಆದರೆ ಇವು ನಿಮ್ಮ ಜೀವನದ ಮೇಲೆ ಬೀಳುತ್ತಿರುವ ಗ್ರಹ ಶಕ್ತಿಯನ್ನು ಇನ್ನಷ್ಟು ಅನುಕೂಲಕಾರಿ ಮಾಡಲು ಸಹಕಾರಿ. ನಂಬಿಕೆಯಿಂದ ಮಾಡಿ. ನಂಬಿಕೆ ಇದ್ದಲ್ಲಿ ಶಕ್ತಿ ಇದೆ. ಈ ನೇರ ಹೊತ್ತಿನಲ್ಲಿ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಒಂದು ಅಸಾಧಾರಣ ಮಟ್ಟಕ್ಕೆ ಏರಲಿದೆ. ನೀವು ಇಷ್ಟು ದಿನ ಕೇಳದ ಒಂದು ಒಳದನಿ, ಅನುಭವಿಸದ ಒಂದು ಆಂತರಿಕ ಶಾಂತಿ ಈ ಕಾಲದಲ್ಲಿ ನಿಮ್ಮ ಒಳಗಡೆ ಜನ್ಮ ತಾಳಲಿದೆ. ಮೇಲ್ನೋಟಕ್ಕೆ ಜೀವನ ಕಷ್ಟ ಎಂದು ಕಾಣಿಸಿದರೂ ಒಳಗಿನಿಂದ ಒಂದು ಸ್ಥಿರತೆ ಮೂಡಲಿದೆ. ಅದು ಕುಂಭ ರಾಶಿಯ ವಿಶೇಷ. ಅದು ನಿಮ್ಮ ಆತ್ಮದ ಶಕ್ತಿ. ಅದನ್ನು ಬೆಳೆಸಿಕೊಳ್ಳಿ, ಅದನ್ನು ಪೋಷಿಸಿಕೊಳ್ಳಿ. ಅದೇ ನಿಮ್ಮ ಜೀವನದ ಅಸ್ತ್ರ. ಈ ಕಾಲಘಟ್ಟದಲ್ಲಿ ಹಿಂದೆ ಹೋಗಿ ನೋಡಿ. 10 ವರ್ಷ ಹಿಂದೆ ಯಾವ ಕನಸು ಕಂಡಿದ್ದೀರಿ? ಆ ಕನಸು ನೆನಪಿದೆ? ಆ ಕನಸನ್ನು ಸಾಧಿಸಲು ಎಷ್ಟು ಬಾರಿ ಪ್ರಯತ್ನಿಸಿದ್ದೀರಿ? ಎಷ್ಟು ಬಾರಿ ಬಿದ್ದಿದ್ದೀರಿ? ಎಷ್ಟು ಬಾರಿ ಎದ್ದಿದ್ದೀರಿ? ಆ ಪ್ರತಿ ಬೀಳುವಿಕೆ, ಆ ಪ್ರತಿ ಎಳೆಯಾಗಿ, ಆ ಪ್ರತಿ ಕಣ್ಣೀರು, ಆ ಪ್ರತಿ ಹೋರಾಟ, ಅದೆಲ್ಲ ಅರ್ಥ ಪಡೆಯಲಿದೆ ಈ ಕಾಲದಲ್ಲಿ. ಜೀವನ ಎಂದಿಗೂ ನಿಮ್ಮ ವಿರುದ್ಧ ಇರಲಿಲ್ಲ. ಜೀವನ ನಿಮ್ಮನ್ನು ಸಿದ್ಧ ಮಾಡುತ್ತಿತ್ತು. ನಿಮ್ಮ ಈ ದೊಡ್ಡ ಕ್ಷಣಕ್ಕಾಗಿ ಸಿದ್ಧ ಮಾಡುತ್ತಿತ್ತು. ಮತ್ತು ಆ ಕ್ಷಣ ಬಂದಿದೆ. ಇದೀಗ ಬಂದಿದೆ. ಇದೇ ಕ್ಷಣ. ನಿಮ್ಮ 10 ವರ್ಷದ ಕನಸು ನನಸಾಗುವ ಆ ಅದ್ಭುತ ಕ್ಷಣ ನಿಮ್ಮ ಬಾಗಿಲಿನ ಬಳಿ ನಿಂತಿದೆ. ಆ ಬಾಗಿಲು ತೆರೆಯಿರಿ. ಹಿಂಜರಿಯದಿರಿ. ಭಯ ಬೇಡ, ಅನುಮಾನ ಬೇಡ. ನೀವು ಅರ್ಹರು. ನೀವು ಅದಕ್ಕೆ ಯೋಗ್ಯರು. ನೀವು ಅದಕ್ಕಾಗಿ ಹುಟ್ಟಿದ್ದೀರಿ. ದೇವರು ನಿಮ್ಮನ್ನು ಸೋಲಿಸಲು ಸೃಷ್ಟಿ ಮಾಡಿಲ್ಲ, ಗೆಲ್ಲಿಸಲು ಸೃಷ್ಟಿ ಮಾಡಿದ್ದಾನೆ. ಮತ್ತು ಆ ಗೆಲುವಿನ ಸಮಯ ಈಗ ಬಂದಿದೆ. ಕುಂಭ ರಾಶಿಯ ನನ್ನ ಪ್ರಿಯ ಮಿತ್ರರೇ, ಈ ಜೀವನ ಸ್ವಲ್ಪ ಕಷ್ಟ ಇರಬಹುದು. ಹಾದಿ ಮುಳ್ಳಿನ ಮೇಲೆ ಇರಬಹುದು. ಆದರೆ ಆ ಮುಳ್ಳಿನ ಕೊನೆಯಲ್ಲಿ ಒಂದು ಅಪ್ಪಟ ಹೂಗಾರ ಇದೆ. ಒಂದು ಸುಂದರ ಬೆಳಗು ಇದೆ. ಒಂದು ಅಮೋಘ ಜೀವನ ನಿಮಗಾಗಿ ಕಾಯುತ್ತಿದೆ. ನೀವು ಕೇವಲ ಒಂದು ಹೆಜ್ಜೆ ಮುಂದೆ ಇಡಬೇಕು ಅಷ್ಟೇ. ಬಾಕಿ ದೇವರು ನೋಡಿಕೊಳ್ಳುತ್ತಾನೆ. ಗ್ರಹಗಳು ನೋಡಿಕೊಳ್ಳುತ್ತವೆ. ನಿಮ್ಮ ಕರ್ಮ ನೋಡಿಕೊಳ್ಳುತ್ತದೆ. ನೀವು ನಂಬಿ ನಡೆಯಿರಿ. ಆ ಮೊದಲ ಹೆಜ್ಜೆ ಇಡಿ. ನಿಮ್ಮ ಜೀವನ ಸದಾ ಒಳ್ಳೆಯದಾಗಲಿ. ನಿಮ್ಮ ಕನಸು ನನಸಾಗಲಿ. ನಿಮ್ಮ ಮನೆ ಸದಾ ಬೆಳಗಲಿ. ನಿಮ್ಮ ಕುಟುಂಬ ಸದಾ ಸಂತೋಷದಿಂದ ಇರಲಿ. ಈ ಕ್ಷಣ ಇಂದಿನ ಮಹಾಶಕ್ತಿ ನಿಮ್ಮ ಮೇಲೆ ಬೀಳಲಿ. ನಿಮ್ಮ ಜೀವನ ಬದಲಾಗಲಿ. ನಿಮಗೆ ಒಳ್ಳೆಯ ದಿನಗಳು ಬರಲಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಶನಿ ಮಹಾರಾಜನ ಕೃಪೆ ನಿಮ್ಮ ತಲೆ ಮೇಲೆ ಸದಾ ಇರಲಿ. ಗುರು ಭಗವಾನ್ ನಿಮ್ಮ ದಾರಿ ತೋರಲಿ ಮತ್ತು ನಿಮ್ಮ 10 ವರ್ಷದ ಕನಸು ನನಸಾಗಿ ನಿಮ್ಮ ಮುಖದ ಮೇಲೆ ಅದೊಂದು ಅಪ್ಪಟ ಸಂತೋಷದ ನಗು ಅರಳಲಿ. ಹರಿ ಓಂ.